ಬೆಲೆ ಏರಿಕೆ ನಡುವೆ ಏನು ಬೋರ್ವೆಲ್‌ಗಳು ಕೊರೆಸಂತ ಸಂದರ್ಭದಲ್ಲಿ ಮಾಲೀಕರಿಗೆ ಇತ್ತೀಚೆಗೆ ಸಾಕಷ್ಟು ಹಣ ವ್ಯಯ ಆಗ್ತಾ ಇತ್ತು. ಆದ್ರಿಂದ ಸುಮಾರು 7 ದಿನಗಳಿಂದ ಕೂಡ ಬೋರ್ವೆಲ್‌ಗಳನ್ನ ಎಲ್ಲೂ ಕೂಡ ಓಡಿಸದೆ ಬೋರ್ವೆಲ್‌ಗಳ ಮುಷ್ಕರ ಕೂಡ ನಡೆಸಲಾಗ್ತಾ ಇತ್ತು. ನಾನು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ತೇನೆ. ನಾನಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ವಾಪಸಂದ್ರ ಬಳಿ ನಾವು ನೋಡ್ಬೋದು. ಸುಮಾರು ಬೋರ್ವೆಲ್ ಮಾಲೀಕರು ಎಲ್ಲ ಕೂಡ ಇತ್ತೀಚೆಗೆ ಏನು ಬೋರ್ವೆಲ್‌ನ ಕೊರೆಸುವಂತಹ ಬಿಟ್ ರೇಟ್‌ಗಳು ಹಾಗೇನೆ ಬೋರ್ವೆಲ್‌ಗೆ ಬಳಸ್ತಕ್ಕಂಥ ಎಲ್ಲಾ ವಸ್ತುಗಳ ಬೆಲೆ ಕೂಡ ಸಾಕಷ್ಟು ಗಗನಕ್ಕೇರಿ ಮಾಲೀಕರು ಒಂದು ಬೋರ್ವೆಲ್‌ನನ್ನ ಕೊರೆಸಬೇಕಾದ್ರೆ ಅವ್ರಿಗೆ ಏನು ಸಾಕಷ್ಟು ವ್ಯಯ ಆಗ್ತಾ ಇತ್ತು. ಯಾಕಂದ್ರೆ ಯಾವುದು ಕೂಡ ವರ್ಕೌಟ್ ಆಗ್ತಾ ಇರಲಿಲ್ಲ. ಅಂದ್ರೆ ಈ ಹಿಂದೆ 1,40,000 ರೂಪಾಯಿ 1,000 ಅಡಿಗೆ ಬೋರ್ವೆಲ್ ಒಂದು ದರವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ಆ ದರ ನಿಗದಿ ಮಾಡಂತ ಸಂದರ್ಭದಲ್ಲಿ ಬಿಟ್ ರೇಟ್ ಕೂಡ ಸಾಕಷ್ಟು ಹೆಚ್ಚಾಗಿತ್ತು. ಹಾಗಾಗಿ ಏನು ಬೋರ್ವೆಲ್ ಮಾಲೀಕರು ಮತ್ತೆ ಏಜೆಂಟ್‌ಗಳಿಂದ ಇವತ್ತೊಂದು ಸಭೆಯನ್ನ ನಡೆಸಿ ಇನ್ನು ಮುಂದೆ ಅದಕ್ಕೊಂದು ದರವನ್ನ ನಿಗದಿ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ದರವನ್ನ ನಿಗದಿ ಮಾಡಿದ್ದಾರೆ, ಜೊತೆಗೆ ಏನು ಅಂತಕ್ಕಂಥ ನಿಟ್ಟಿನಲ್ಲಿ ಬೋರ್ವೆಲ್ ಮಾಲೀಕರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಯಾವ ರೀತಿ ನಿಮ್ಗೆ ಸಮಸ್ಯೆ ಆಗ್ತಾ ಇತ್ತು? ಜೊತೆಗೆ ಈಗ ಮುಷ್ಕರ ಕೂಡ ನೀವು ನಡೆಸ್ತಾ ಇದ್ರಿ. ಇತ್ತೀಚೆಗೆ ಯಾವ ಕೂಡ ಬೋರ್ವೆಲ್‌ಗಳನ್ನು ಒಂದು ವಾರದಿಂದ ಕೂಡ ನೀವೆಲ್ಲ ಸ್ಟ್ರೈಕ್ ಮಾಡ್ತಿದ್ರಿ. ಹೌದು ಸರ್. ಸೊ ಈಗ ಇವತ್ತು ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಂಡಿದ್ದೀರಿ? ಜೊತೆಗೆ ರೈತರಿಗೆ ಏನ್ ಹೇಳ್ತೀರಿ? ಸರ್, ರೈತರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಮಾರ್ಕೆಟಲ್ಲಿ ಹೊಡಿಬೇಕಾದ್ರೆ ನಾವು 1000 ಅಡಿ ಹೊಡಿಬೇಕಾದ್ರೆ 1,80,000ಕ್ಕೆ ಮಾಡಬೇಕು. ಏನೋ ನಮಗೂ 4 ವರ್ಷ ಒಂದು 20,000 ಗಾಡಿ ಮಾಲೀಕರಿಗೆ ಒಂದು ಪಾಯಿಂಟ್ ಹೊಡೆದ್ರೆ ಒಂದು 20ರಿಂದ 30,000 ದುಡ್ಡು ಉಳಿಬೇಕು ಅಂದರೆ 1,80,000 ನಾವು ಹೊಡಿಲೇಬೇಕು. ಅದ್ರಾಗ ನೋಡ್ರೆ ನಮ್ಮ ರೈತರಿಗೂ ತರಕಾರಿ ಮಾರ್ಕೆಟ್ಗೆ ಎತ್ಕೊಂಡು ಹೋದ್ರೆ ರೇಟ್ ಇಲ್ಲ. ಅದ್ರಾಗೂ ನಮ್ಮ ಏಜೆಂಟ್ನ ಓನರ್ಸ್ನ ಎಲ್ಲ ಮೀಟಿಂಗ್ ಮಾಡಿ ನಾವು ಒಂದು ವಾರದಿಂದ ಸ್ಟ್ರೈಕ್ ಮಾಡಿ ಇವತ್ತು ಹಿಂದೆ 1,40,000ಕ್ಕೆ ಮಾಡ್ತಾ ಇದ್ರಿ 1000 ಅಡಿ ಬೋರ್ವೆಲ್ನ ಕೊರಿತಾ ಇದ್ರಿ. ಇವತ್ತು 1,60,000 ಒಂದು ತೀರ್ಮಾನ ತಗೊಂಡು ನಮ್ಮ ರೈತರು ಉಳಿಬೇಕು, ಈ ಕಡೆ ನಮ್ಮ ಓನರ್ಸ್ ಉಳಿಬೇಕು ಮತ್ತು ನಮ್ಮ ಏಜೆಂಟು ಉಳಿಬೇಕು ಅಂತ ಇವತ್ತೊಂದು ತೀರ್ಮಾನದಲ್ಲಿ ನಮ್ಮ ಗಾಡಿ ಮಾಲೀಕರೆಲ್ಲ ಸೇರಿ ಏನು ಒಂದು 40 ಜನ ಗಾಡಿ ಮಾಲೀಕರಿದ್ದೀರಿ. 40 ಜನನು ಸೇರಿ ಎಲ್ಲ ಗಾಡಿ ನಿಲ್ಲಿಸಿ ಒಂದು ವಾರದಿಂದ ಗಾಡಿ ನಿಲ್ಲಿಸಿ ಇವತ್ತೊಂದು ತೀರ್ಮಾನ ತಗೊಂಡಿದ್ದು 1,60,000 ರೇಟ್ ಫಿಕ್ಸ್ ಮಾಡ್ಕೊಂಡು. ಯಾಕೆ ನಮ್ಮ ರೈತರನ್ನು ಕೂಡ ಇದನ್ನ ಗಮನಿಸಬೇಕು. ರೈತರು ಕೂಡ ಇದು ಗಮನಿಸ್ಬೇಕು ಸರ್. ಯಾಕಂದ್ರೆ ರೈತರು ನಾವು ರೈತರ ಬಗ್ಗೆ ಯಾಕಂದ್ರೆ ನಾವು 24 ಅವರ್ 80% ಪಾಯಿಂಟು ರೈತರದ್ದೇ ಸರ್ ಹೊಡೆಯೋದು. ನಾವೇನು ಸಿಟಿಗೆ ಹೋಗಲ್ಲ. ಯಾಕಂದ್ರೆ ನಮ್ಮೂರು ಇಲ್ಲಿ ಹತ್ರ ದೇವನಹಳ್ಳಿಯಿಂದ ಇರೋದು, ದೇವನಹಳ್ಳಿ ಹೊಸಕೋಟೆ ಈ ಭಾಗದಾಗ ಇರೋದ್ರಿಂದ ನಾವು ಸಿಟಿ ಕಡೆ ಹೋಗೋದು ಕಮ್ಮಿ. ನಾವು ಪೂರ್ತಿ 80% ಹೊಡೆಯೋದು ನಮ್ಮ ರೈತರ ಪಾಯಿಂಟು ಸರ್ ನಾವು. ಅಂದ್ರೆ ಈಗ ಬಿಟ್ ರೇಟ್ ಏನು ಹೆಚ್ಚಾಗ್ತಾ ಇತ್ತಾ ನಿಮ್ಮ ಹೌದು ಸರ್. ವಸ್ತುಗಳು ಬೋರ್ವೆಲ್? ಹೌದು ಸರ್. ಇವಾಗ ದಿನ ಗೋಲ್ಡ್ ಬಿಸ್ಕೆಟ್ ಥರ ಈ ಡಿಸೆಂಬರ್ 20ನೇ ತಾರೀಕು ಬಂದ್ಬಿಟ್ಟು 26,000 ಬೆಟ್ ರೇಟ್ ಇತ್ತು. ಇವಾಗ ಜನವರಿ 20ನೇ ತಾರೀಕು ಆಗಿದೆ. ಇವತ್ತು 53,000 ಬೆಟ್ ರೇಟ್ ಆಗಿದೆ ಸರ್. ದಿನ ಗೋಲ್ಡ್ ಬಿಸ್ಕೆಟ್ ಥರ ಇವತ್ತೊಂದು ರೇಟ್ ಬಂದರೆ ನಾಳೆಕೊಂದು ರೇಟ್ ಹೋಗುತ್ತೆ. ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಕಾರ್ಪೊರೇಟ್ ಬೆಟ್ ರೇಟ್ ಅಂತೂ ಗೊತ್ತಾಗ್ತಾ ಇಲ್ಲ ಸರ್. ಈಗಂತೂ ದರ ನಿಗದಿ ಆಗಿದೆ. ಇದಕ್ಕೆಲ್ಲ ಏಜೆಂಟ್ಗಳು ಕೂಡ ಸಮ್ಮತಿಸಿ ಏಜೆಂಟ್ಗಳು ಓನರ್ಸ್ ಎಲ್ಲ ಇದು ನಿಗದಿ ಮಾಡ್ಕೊಂಡಿದ್ದಾರೆ ಸರ್. ಏಜೆಂಟ್ಗಳೆಲ್ಲ ಸಂಪಾದನೆ ಮಾಡಿ ಮೀಟಿಂಗ್ ಮಾಡಿ ಇವತ್ತು ಏಜೆಂಟು ಓನರ್ಸ್ ಎಲ್ಲ ಸೇರಿ ಇದು ಮೀಟಿಂಗ್ ಮಾಡಿ ಇವತ್ತೆಲ್ಲ ಒಂದು ಅನ್ಯೋನ್ಯದಿಂದ ತೀರ್ಮಾನ ತಗೊಂಡಿದ್ದೀರಿ ಸರ್. ಥ್ಯಾಂಕ್ ಯು. ಇದಿಷ್ಟು ಏನು ಬೋರ್ವೆಲ್ ಮಾಲೀಕರು ಹೇಳುವಂತ ಮಾತು. ಈಗಾಗಲೇ ಏಜೆಂಟ್ಗಳು ಮತ್ತೆ ಬೋರ್ವೆಲ್ ಮಾಲೀಕರ ಸಭೆ ಈಗ ಯಶಸ್ವಿಯಾಗಿದೆ. ಜೊತೆಗೆ ಏನು 1,40,000 1,000 ಅಡಿಗಳಿಗೆ ದರ ಏನು ನಿಗದಿ ಇತ್ತು, ಇನ್ನು ಮುಂದೆ 1,60,000 ಇರುತ್ತೆ. ಹಾಗಾಗಿ ರೈತರು ಕೂಡ ಇದನ್ನ ಮನಗೊಂಡು, ಯಾಕಂದ್ರೆ ರೈತರನ್ನ ಉಳುವಿಕೆಯನ್ನು ನೋಡಬೇಕಾಗುತ್ತೆ. ನಮ್ಮ ಏನು ಬೋರ್ವೆಲ್ ಮಾಲೀಕರಿಗೂ ಕೂಡ ಸರಿಯಾಗಿ ಒಂದು ಪಾಯಿಂಟ್ ಅನ್ನ ಮಾಡ್ಬೇಕಂತಂದ್ರೆ ಪಾಯಿಂಟ್ ಬೋರ್ವೆಲ್ ಕೊರೆಸಬೇಕಾದ ಸಂದರ್ಭ ನಮಗೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಈಗ ದರ ನಿಗದಿ ಮಾಡಿದ್ವಿ, ಇದಕ್ಕೆ ಸ್ಪಂದನೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಲೆ ಏರಿಕೆ ನಡುವೆ ಏನು ಬೋರ್ವೆಲ್‌ಗಳು ಕೊರೆಸಂತ ಸಂದರ್ಭದಲ್ಲಿ ಮಾಲೀಕರಿಗೆ ಇತ್ತೀಚೆಗೆ ಸಾಕಷ್ಟು ಹಣ ವ್ಯಯ ಆಗ್ತಾ ಇತ್ತು. ಆದ್ರಿಂದ ಸುಮಾರು 7 ದಿನಗಳಿಂದ ಕೂಡ ಬೋರ್ವೆಲ್‌ಗಳನ್ನ ಎಲ್ಲೂ ಕೂಡ ಓಡಿಸದೆ ಬೋರ್ವೆಲ್‌ಗಳ ಮುಷ್ಕರ ಕೂಡ ನಡೆಸಲಾಗ್ತಾ ಇತ್ತು. ನಾನು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ತೇನೆ. ನಾನಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ವಾಪಸಂದ್ರ ಬಳಿ ನಾವು ನೋಡ್ಬೋದು. ಸುಮಾರು ಬೋರ್ವೆಲ್ ಮಾಲೀಕರು ಎಲ್ಲ ಕೂಡ ಇತ್ತೀಚೆಗೆ ಏನು ಬೋರ್ವೆಲ್‌ನ ಕೊರೆಸುವಂತಹ ಬಿಟ್ ರೇಟ್‌ಗಳು ಹಾಗೇನೆ ಬೋರ್ವೆಲ್‌ಗೆ ಬಳಸ್ತಕ್ಕಂಥ ಎಲ್ಲಾ ವಸ್ತುಗಳ ಬೆಲೆ ಕೂಡ ಸಾಕಷ್ಟು ಗಗನಕ್ಕೇರಿ ಮಾಲೀಕರು ಒಂದು ಬೋರ್ವೆಲ್‌ನನ್ನ ಕೊರೆಸಬೇಕಾದ್ರೆ ಅವ್ರಿಗೆ ಏನು ಸಾಕಷ್ಟು ವ್ಯಯ ಆಗ್ತಾ ಇತ್ತು. ಯಾಕಂದ್ರೆ ಯಾವುದು ಕೂಡ ವರ್ಕೌಟ್ ಆಗ್ತಾ ಇರಲಿಲ್ಲ. ಅಂದ್ರೆ ಈ ಹಿಂದೆ 1,40,000 ರೂಪಾಯಿ 1,000 ಅಡಿಗೆ ಬೋರ್ವೆಲ್ ಒಂದು ದರವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ಆ ದರ ನಿಗದಿ ಮಾಡಂತ ಸಂದರ್ಭದಲ್ಲಿ ಬಿಟ್ ರೇಟ್ ಕೂಡ ಸಾಕಷ್ಟು ಹೆಚ್ಚಾಗಿತ್ತು. ಹಾಗಾಗಿ ಏನು ಬೋರ್ವೆಲ್ ಮಾಲೀಕರು ಮತ್ತೆ ಏಜೆಂಟ್ಗಳಿಂದ ಇವತ್ತೊಂದು ಸಭೆಯನ್ನ ನಡೆಸಿ ಇನ್ನು ಮುಂದೆ ಅದಕ್ಕೊಂದು ದರವನ್ನ ನಿಗದಿ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ದರವನ್ನ ನಿಗದಿ ಮಾಡಿದ್ದಾರೆ, ಜೊತೆಗೆ ಏನು ಅಂತಕ್ಕಂಥ ನಿಟ್ಟಿನಲ್ಲಿ ಬೋರ್ವೆಲ್ ಮಾಲೀಕರನ್ನ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈಗ ಯಾವ ರೀತಿ ನಿಮ್ಗೆ ಸಮಸ್ಯೆ ಆಗ್ತಾ ಇತ್ತು? ಜೊತೆಗೆ ಈಗ ಮುಷ್ಕರ ಕೂಡ ನೀವು ನಡೆಸ್ತಾ ಇದ್ರಿ. ಇತ್ತೀಚೆಗೆ ಯಾವ ಕೂಡ ಬೋರ್ವೆಲ್‌ಗಳನ್ನು ಒಂದು ವಾರದಿಂದ ಕೂಡ ನೀವೆಲ್ಲ ಸ್ಟ್ರೈಕ್ ಮಾಡ್ತಿದ್ರಿ. ಸೊ ಈಗ ಇವತ್ತು ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಂಡಿದ್ದೀರಿ? ಜೊತೆಗೆ ರೈತರಿಗೆ ಏನ್ ಹೇಳ್ತೀರಿ? ಸರ್, ರೈತರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಮಾರ್ಕೆಟಲ್ಲಿ ಹೊಡಿಬೇಕಾದ್ರೆ ನಾವು 1000 ಅಡಿ ಹೊಡಿಬೇಕಾದ್ರೆ 1,80,000ಕ್ಕೆ ಮಾಡಬೇಕು. ಏನೋ ನಮಗೂ 4 ವರ್ಷ ಒಂದು 20,000 ಗಾಡಿ ಮಾಲೀಕರಿಗೆ ಒಂದು ಪಾಯಿಂಟ್ ಹೊಡೆದ್ರೆ ಒಂದು 20ರಿಂದ 30,000 ದುಡ್ಡು ಉಳಿಬೇಕು ಅಂದರೆ 1,80,000 ನಾವು ಹೊಡಿಲೇಬೇಕು. ಅದ್ರಾಗ ನೋಡ್ರೆ ನಮ್ಮ ರೈತರಿಗೂ ತರಕಾರಿ ಮಾರ್ಕೆಟ್ಗೆ ಎತ್ಕೊಂಡು ಹೋದ್ರೆ ರೇಟ್ ಇಲ್ಲ. ಅದ್ರಾಗೂ ನಮ್ಮ ಏಜೆಂಟ್ನ ಓನರ್ಸ್ನ ಎಲ್ಲ ಮೀಟಿಂಗ್ ಮಾಡಿ ನಾವು ಒಂದು ವಾರದಿಂದ ಸ್ಟ್ರೈಕ್ ಮಾಡಿ ಇವತ್ತು ಹಿಂದೆ 1,40,000ಕ್ಕೆ ಮಾಡ್ತಾ ಇದ್ರಿ 1000 ಅಡಿ ಬೋರ್ವೆಲ್ನ ಕೊರಿತಾ ಇದ್ರಿ. ಇವತ್ತು 1,60,000 ಒಂದು ತೀರ್ಮಾನ ತಗೊಂಡು ನಮ್ಮ ರೈತರು ಉಳಿಬೇಕು, ಈ ಕಡೆ ನಮ್ಮ ಓನರ್ಸ್ ಉಳಿಬೇಕು ಮತ್ತು ನಮ್ಮ ಏಜೆಂಟು ಉಳಿಬೇಕು ಅಂತ
ಇವತ್ತೊಂದು ತೀರ್ಮಾನದಲ್ಲಿ ನಮ್ಮ ಗಾಡಿ ಮಾಲೀಕರೆಲ್ಲ ಸೇರಿ ಏನು ಒಂದು 40 ಜನ ಗಾಡಿ ಮಾಲೀಕರಿದ್ದೀರಿ. 40 ಜನನು ಸೇರಿ ಎಲ್ಲ ಗಾಡಿ ನಿಲ್ಲಿಸಿ ಒಂದು ವಾರದಿಂದ ಗಾಡಿ ನಿಲ್ಲಿಸಿ ಇವತ್ತೊಂದು ತೀರ್ಮಾನ ತಗೊಂಡಿದ್ದು ₹1,60,000 ರೇಟ್ ಫಿಕ್ಸ್ ಮಾಡ್ಕೊಂಡು. ಯಾಕಂದ್ರೆ ನಮ್ಮ ರೈತರನ್ನು ಕೂಡ ಇದನ್ನ ಗಮನಿಸಬೇಕು. ರೈತರು ಕೂಡ ಇದು ಗಮನಿಸ್ಬೇಕು ಸರ್. ಯಾಕಂದ್ರೆ ನಾವು ರೈತರ ಬಗ್ಗೆ ಯಾಕಂದ್ರೆ ನಾವು 24 ಅವರ್ 80% ಪಾಯಿಂಟ್ ರೈತರದೇ ಸರ್ ಹೊಡೆಯೋದು. ನಾವೇನು ಸಿಟಿಗೆ ಹೋಗಲ್ಲ. ಯಾಕಂದ್ರೆ ನಮ್ಮೂರು ಇಲ್ಲಿ ಹತ್ರ ದೇವನಹಳ್ಳಿಯಿಂದ ದೇವನಹಳ್ಳಿ ಹೊಸಕೋಟೆ ಈ ಭಾಗದಾಗ ಇರೋದ್ರಿಂದ ನಾವು ಸಿಟಿ ಕಡೆ ಹೋಗೋದು ಕಮ್ಮಿ. ನಾವು ಪೂರ್ತಿ 80% ಹೊಡೆಯೋದು ನಮ್ಮ ರೈತರ ಪಾಯಿಂಟ್ ಸರ್ ನಾವು. ಅಂದ್ರೆ ಈಗ ಬಿಟ್ ರೇಟ್ ಏನು ಹೆಚ್ಚಾಗ್ತಾ ಇತ್ತಾ ನಿಮ್ಮ ಹೌದು ವಸ್ತುಗಳು ಬೋರ್ವೆಲ್? ಹೌದು ಸರ್. ಇವಾಗ ದಿನ ಗೋಲ್ಡ್ ಬಿಸ್ಕೆಟ್ ತರ ಈ ಡಿಸೆಂಬರ್ 20ನೇ ತಾರೀಕು ಬಂದ್ಬಿಟ್ಟು 26,000 ಬೆಟ್ ರೇಟ್ ಇತ್ತು. ಇವಾಗ ಜನವರಿ 20ನೇ ತಾರೀಕು ಆಗಿದೆ. ಇವತ್ತು 53,000 ಬೆಟ್ ರೇಟ್ ಆಗಿದೆ ಸರ್. ದಿನ ಗೋಲ್ಡ್ ಬಿಸ್ಕೆಟ್ ತರ ಇವತ್ತೊಂದು ರೇಟ್ ಬಂದ್ರೆ ನಾಳೆಕ್ ಒಂದು ರೇಟ್ ಹೋಗುತ್ತೆ. ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಕಾರ್ಪೊರೇಟ್ ಬೆಟ್ ರೇಟ್ ಅಂತೂ ಗೊತ್ತಾಗ್ತಾ ಇಲ್ಲ ಸರ್. ಈಗಂತೂ ದರ ನಿಗದಿ ಆಗಿದೆ, ಇದಕ್ಕೆಲ್ಲ ಏಜೆಂಟ್ಗಳು ಕೂಡ ಸಮ್ಮತಿಸಿ. ಏಜೆಂಟ್ಗಳು ಓನರ್ಸ್ ಎಲ್ಲ ಇದು ನಿಗದಿ ಮಾಡ್ಕೊಂಡಿದ್ದಾರೆ ಸರ್. ಏಜೆಂಟ್ಗಳೆಲ್ಲ ಸಂಪಾದನೆ ಮಾಡಿ ಮೀಟಿಂಗ್ ಮಾಡಿ ಇವತ್ತು ಏಜೆಂಟು ಓನರ್ಸ್ ಎಲ್ಲ ಸೇರಿ ಮೀಟಿಂಗ್ ಮಾಡಿ ಇವತ್ತೆಲ್ಲ ಒಂದು ಅನ್ವಯದಿಂದ ತೀರ್ಮಾನ ತಗೊಂಡಿದ್ದೀರಿ ಸರ್. ಥ್ಯಾಂಕ್ ಯು. ಇದಿಷ್ಟು ಏನು ಬೋರ್ವೆಲ್ ಮಾಲೀಕರು ಹೇಳುವಂತ ಮಾತು. ಈಗಾಗಲೇ ಏಜೆಂಟ್ಗಳು ಮತ್ತೆ ಬೋರ್ವೆಲ್ ಮಾಲೀಕರ ಸಭೆ ಈಗ ಯಶಸ್ವಿ ಆಗಿದೆ. ಜೊತೆಗೆ ಏನು 1,40,000 ಅಡಿಗಳಿಗೆ ದರ ಏನು ನಿಗದಿ ಇತ್ತು, ಇನ್ನು ಮುಂದೆ 1,60,000 ಇರುತ್ತೆ. ಹಾಗಾಗಿ ರೈತರು ಕೂಡ ಇದನ್ನ ಮನಗೊಂಡು, ಯಾಕಂದ್ರೆ ರೈತರನ್ನ ಉಳುವಿಕೆಯನ್ನು ನೋಡಬೇಕಾಗುತ್ತೆ. ನಮ್ಮ ಏನು ಬೋರ್ವೆಲ್ ಮಾಲೀಕರಿಗೂ ಕೂಡ ಸರಿಯಾಗಿ ಒಂದು ಪಾಯಿಂಟ್ ಅನ್ನ ಮಾಡ್ಬೇಕಂತಂದ್ರೆ ಪಾಯಿಂಟ್ ಅನ್ನು ಬೋರ್ವೆಲ್ ಕೊರಿಸಬೇಕಾದ ಸಂದರ್ಭ ನಮಗೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಈಗ ದರ ನಿಗದಿ ಮಾಡಿದ್ವಿ, ಇದಕ್ಕೆ ಸ್ಪಂದನೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಬೆಲೆ ಏರಿಕೆ ನಡುವೆ ಏನು ಬೋರ್ವೆಲ್ಗಳು ಕೊರೆಸಂತ ಸಂದರ್ಭದಲ್ಲಿ ಮಾಲೀಕರಿಗೆ ಇತ್ತೀಚೆಗೆ ಸಾಕಷ್ಟು ಹಣ ವ್ಯಯ ಆಗ್ತಾ ಇತ್ತು. ಆದ್ರಿಂದ ಸುಮಾರು 7 ದಿನಗಳಿಂದ ಕೂಡ ಬೋರ್ವೆಲ್ಗಳನ್ನ ಎಲ್ಲೂ ಕೂಡ ಓಡಿಸದೆ ಬೋರ್ವೆಲ್ಗಳ ಮುಷ್ಕರ ಕೂಡ ನಡೆಸಲಾಗ್ತಾ ಇತ್ತು. ನಾನು ದೃಶ್ಯಗಳಲ್ಲಿ ನೋಡ್ತಾ ಹೋಗ್ತೇನೆ. ನಾನಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ವಾಪ್ಸಂದ್ರ ಬಳಿ ನಾವು ನೋಡ್ಬೋದು. ಸುಮಾರು ಬೋರ್ವೆಲ್ ಮಾಲೀಕರು ಎಲ್ಲ ಕೂಡ ಇತ್ತೀಚೆಗೆ ಏನು ಬೋರ್ವೆಲ್ನ ಕೊರೆಸುವಂತಹ ಬಿಟ್ ರೇಟ್ಗಳು ಹಾಗೇನೆ ಬೋರ್ವೆಲ್ಗೆ ಬಳಸ್ತಕ್ಕಂಥ ಎಲ್ಲಾ ವಸ್ತುಗಳ ಬೆಲೆ ಕೂಡ ಸಾಕಷ್ಟು ಗಗನಕ್ಕೇರಿ ಮಾಲೀಕರು ಒಂದು ಬೋರ್ವೆಲ್ನ ಕೊರೆಸಬೇಕಾದ್ರೆ ಅವ್ರಿಗೆ ಏನು ಸಾಕಷ್ಟು ವ್ಯಯ ಆಗ್ತಾ ಇತ್ತು. ಯಾಕಂದ್ರೆ ಯಾವುದು ಕೂಡ ವರ್ಕೌಟ್ ಆಗ್ತಾ ಇರಲಿಲ್ಲ. ಅಂದ್ರೆ ಈ ಹಿಂದೆ 1,40,000 ರೂಪಾಯಿ 1,000 ಅಡಿಗೆ ಬೋರ್ವೆಲ್ ಒಂದು ದರವನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ಆ ದರ ನಿಗದಿ ಮಾಡಂತ ಸಂದರ್ಭದಲ್ಲಿ ಬಿಟ್ ರೇಟು ಕೂಡ ಸಾಕಷ್ಟು ಹೆಚ್ಚಾಗಿತ್ತು. ಹಾಗಾಗಿ ಏನು ಬೋರ್ವೆಲ್ ಮಾಲೀಕರು ಮತ್ತೆ ಏಜೆಂಟ್ಗಳಿಂದ ಇವತ್ತೊಂದು ಸಭೆಯನ್ನ ನಡೆಸಿ ಇನ್ನು ಮುಂದೆ ಅದಕ್ಕೊಂದು ದರವನ್ನ ನಿಗದಿ ಮಾಡಿದ್ದಾರೆ. ಅಂದ್ರೆ ಯಾವ ರೀತಿ ದರವನ್ನ ನಿಗದಿ ಮಾಡಿದ್ದಾರೆ, ಜೊತೆಗೆ ಏನು ಅಂತಕ್ಕಂಥ ನಿಟ್ಟಿನಲ್ಲಿ ಬೋರ್ವೆಲ್ ಮಾಲೀಕರನ್ನ ನಾನು ಮಾತಾಡ್ತಾ ಹೋಗ್ತೇನೆ. ಸರ್, ಈಗ ಯಾವ ರೀತಿ ನಿಮ್ಗೆ ಸಮಸ್ಯೆ ಆಗ್ತಾ ಇತ್ತು, ಜೊತೆಗೆ ಈಗ ಮುಷ್ಕರ ಕೂಡ ನೀವು ನಡೆಸ್ತಾ ಇದ್ರಿ. ಇತ್ತೀಚೆಗೆ ಯಾವ ಕೂಡ ಬೋರ್ವೆಲ್ಗಳನ್ನು ಒಂದು ವಾರದಿಂದ ಕೂಡ ನೀವೆಲ್ಲ ಸ್ಟ್ರೈಕ್ ಮಾಡ್ತಿದ್ರಿ. ಸೊ ಈಗ ಇವತ್ತು ಯಾವ ರೀತಿಯಾದಂತಹ ಒಂದು ತೀರ್ಮಾನವನ್ನ ಕೈಗೊಂಡಿದ್ದೀರಿ, ಜೊತೆಗೆ ರೈತರಿಗೆ ಏನ್ ಹೇಳ್ತೀರಿ? ಸರ್, ರೈತರ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಮಾರ್ಕೆಟಲ್ಲಿ ಹೊಡಿಬೇಕಂದ್ರೆ ನಾವು 1,000 ಅಡಿ ಹೊಡಿಬೇಕಂದ್ರೆ 1,80,000 ಮಾಡಬೇಕು. ಏನೋ ನಮಗೂ 4 ವರ್ಷ ಒಂದು 20,000 ಗಾಡಿ ಮಾಲೀಕರಿಗೆ ಒಂದು ಪಾಯಿಂಟ್ ಹೊಡೆದ್ರೆ ಒಂದು 20,000ರಿಂದ 30,000 ದುಡ್ಡು ಉಳಿಬೇಕು ಅಂದ್ರೆ 1,80,000 ಹೊಡಿಲೇಬೇಕು. ಅದ್ರಾಗ ನೋಡ್ರೆ ನಮ್ಮ ರೈತರಿಗೂ ತರಕಾರಿ ಮಾರ್ಕೆಟ್ಗೆ ಎತ್ಕೊಂಡು ಹೋದ್ರೆ ರೇಟ್ ಇಲ್ಲ. ಅದ್ರಾಗೂ ನಮ್ಮ ಏಜೆಂಟ್ನ ಓನರ್ಸ್ನ ಎಲ್ಲ ಮೀಟಿಂಗ್ ಮಾಡಿ ನಾವು ಒಂದು ವಾರದಿಂದ ಸ್ಟ್ರೈಕ್ ಮಾಡಿ ಇವತ್ತು ಹಿಂದೆ 1,40,000 ಮಾಡ್ತಾ ಇದ್ರಿ. 1,000 ಅಡಿ ಬೋರ್ವೆಲ್ನ ಕೊರಿತಾ ಇದ್ರಿ. ಇವತ್ತು 1,60,000 ಒಂದು ತೀರ್ಮಾನ ತಗೊಂಡು ನಮ್ಮ ರೈತರು ಉಳಿಬೇಕು, ಈ ಕಡೆ ನಮ್ಮ ಓನರ್ಸ್ ಉಳಿಬೇಕು, ಮತ್ತು ನಮ್ಮ ಏಜೆಂಟು ಉಳಿಬೇಕು ಅಂತ ಇವತ್ತೊಂದು ತೀರ್ಮಾನದಲ್ಲಿ ನಮ್ಮ ಗಾಡಿ ಮಾಲೀಕರೆಲ್ಲ ಸೇರಿ ಏನು ಒಂದು 40 ಜನ ಗಾಡಿ ಮಾಲೀಕರಿದ್ದೀರಿ. 40 ಜನನು ಸೇರಿ ಎಲ್ಲ ಗಾಡಿ ನಿಲ್ಲಿಸಿ ಒಂದು ವಾರದಿಂದ ಗಾಡಿ ನಿಲ್ಲಿಸಿ ಇವತ್ತೊಂದು ತೀರ್ಮಾನ ತಗೊಂಡಿದ್ದು ₹1,60,000 ರೇಟ್ ಫಿಕ್ಸ್ ಮಾಡ್ಕೊಂಡು. ಯಾಕಂದ್ರೆ ನಮ್ಮ ರೈತರನ್ನು ಕೂಡ ಇದನ್ನ ಗಮನಿಸಬೇಕು. ರೈತರು ಕೂಡ ಇದು ಗಮನಿಸ್ಬೇಕು ಸರ್. ಯಾಕಂದ್ರೆ ರೈತರ ಬಗ್ಗೆ ಯಾಕಂದ್ರೆ ನಾವು 24 ಅವರ್ 80% ಪಾಯಿಂಟ್ ರೈತರದೇ ಸರ್ ಹೊಡೆಯೋದು. ನಾವೇನು ಸಿಟಿಗೆ ಹೋಗಲ್ಲ. ಯಾಕಂದ್ರೆ ನಮ್ಮೂರು ಇಲ್ಲಿ ಹತ್ರ ದೇವನಹಳ್ಳಿ ಹೊಸಕೋಟೆ ಈ ಭಾಗದಾಗ ಇರೋದ್ರಿಂದ ನಾವು ಸಿಟಿ ಕಡೆ ಹೋಗೋದು ಕಮ್ಮಿ. ನಾವು ಪೂರ್ತಿ 80% ಹೊಡೆಯೋದು ನಮ್ಮ ರೈತರ ಪಾಯಿಂಟ್ ಸರ್ ನಾವು. ಅಂದ್ರೆ ಈಗ ಬಿಟ್ ರೇಟ್ ಏನು ಹೆಚ್ಚಾಗ್ತಾ ಇತ್ತಾ ನಿಮ್ಮ ವಸ್ತುಗಳು ಬೋರ್ವೆಲ್? ಹೌದು ಸರ್. ಇವಾಗ ದಿನ ಗೋಲ್ಡ್ ಬಿಸ್ಕೆಟ್ ತರ ಈ ಡಿಸೆಂಬರ್ 20ನೇ ತಾರೀಕು ಬಂದ್ಬಿಟ್ಟು 26,000 ಬೆಟ್ ರೇಟ್ ಇತ್ತು. ಜನವರಿ 20ನೇ ತಾರೀಕು ಆಗಿದೆ. ಇವತ್ತು 53,000 ಬೆಟ್ ರೇಟ್ ಆಗಿದೆ ಸರ್. ದಿನ ಗೋಲ್ಡ್ ಬಿಸ್ಕೆಟ್ ತರ ಇವತ್ತೊಂದು ರೇಟ್ ಬಂದ್ರೆ ನಾಳೆಕ್ ಒಂದು ರೇಟ್ ಹೋಗುತ್ತೆ. ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಕಾರ್ಪೊರೇಟ್ ಬೆಟ್ ರೇಟ್ ಅಂತೂ ಗೊತ್ತಾಗ್ತಾ ಇಲ್ಲ ಸರ್. ಈಗಂತೂ ದರ ನಿಗದಿ ಆಗಿದೆ, ಇದಕ್ಕೆಲ್ಲ ಏಜೆಂಟ್ಗಳು ಕೂಡ ಸಮ್ಮತಿಸಿ. ಏಜೆಂಟ್ಗಳು ಓನರ್ಸ್ ಎಲ್ಲ ಇದು ನಿಗದಿ ಮಾಡ್ಕೊಂಡಿದ್ದಾರೆ ಸರ್. ಏಜೆಂಟ್ಗಳೆಲ್ಲ ಸಂಪಾದನೆ ಮಾಡಿ ಮೀಟಿಂಗ್ ಮಾಡಿ ಇವತ್ತು ಏಜೆಂಟು ಓನರ್ಸ್ ಎಲ್ಲ ಸೇರಿ ಮೀಟಿಂಗ್ ಮಾಡಿ ಇವತ್ತೆಲ್ಲ ಒಂದು ಅನ್ವಯದಿಂದ ತೀರ್ಮಾನ ತಗೊಂಡಿದ್ದೀರಿ ಸರ್. ಥ್ಯಾಂಕ್ ಯು. ಇದಿಷ್ಟು ಏನು ಬೋರ್ವೆಲ್ ಮಾಲೀಕರು ಹೇಳುವಂತ ಮಾತು. ಈಗಾಗಲೇ ಏಜೆಂಟ್ಗಳು ಮತ್ತೆ ಬೋರ್ವೆಲ್ ಮಾಲೀಕರ ಸಭೆ ಈಗ ಯಶಸ್ವಿ ಆಗಿದೆ. ಜೊತೆಗೆ ಏನು 1,40,000 ಅಡಿಗಳಿಗೆ ದರ ಏನು ನಿಗದಿ ಇತ್ತು, ಇನ್ನು ಮುಂದೆ 1,60,000 ಇರುತ್ತೆ. ಹಾಗಾಗಿ ರೈತರು ಕೂಡ ಇದನ್ನ ಮನಗೊಂಡು, ಯಾಕಂದ್ರೆ ರೈತರನ್ನ ಉಳುವಿಕೆಯನ್ನು ನೋಡಬೇಕಾಗುತ್ತೆ. ನಮ್ಮ ಏನು ಬೋರ್ವೆಲ್ ಮಾಲೀಕರಿಗೂ ಕೂಡ ಸರಿಯಾಗಿ ಒಂದು ಪಾಯಿಂಟ್ ಅನ್ನ ಮಾಡ್ಬೇಕಂತಂದ್ರೆ ಪಾಯಿಂಟ್ ಅನ್ನು ಬೋರ್ವೆಲ್ ಕೊರಿಸಬೇಕಾದ ಸಂದರ್ಭ ನಮಗೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಈಗ ದರ ನಿಗದಿ ಮಾಡಿದ್ವಿ, ಇದಕ್ಕೆ ಸ್ಪಂದನೆ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ಇನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.